ಯಾವುದಿದು ಜಿಮ್ಮು? ಏನು ನಿಮ್ಮ ರಾಜನ್ ಅವರು ಕರೆ ಮಾಡಿದರು, ನಮ್ಮ ಮನೆ ಒಂದು ಕಾಂಪೌಂಡಲ್ಲಿ ಔಷಧ ಕೊಟ್ಟಿದೆ ಅಂತ. ಇದು ಬಂದು ವಿಷರಹಿತ ಬಿಲ್ಲೂರಾವು. ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಹಣೆ ಹೊಡೆಯುತ್ತೆ, ಕಣ್ಣು ಕುಕ್ಕುತ್ತೆ, ನಾವು ಸತ್ತ ಮೇಲೆ ಹೋಗಿ ಸ್ಮಶಾನ ಕಾಯುತ್ತೆ ಅಂತೇಳಿ. ಇದು ತುಂಬ ಸತ್ಯಕ್ಕೆ ಬರೋದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದ್ರೂ ಸಹ ಮಾನವ ಜೀವಕ್ಕೇನು ಅಪಾಯ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಹಣೆ ಹೊಡೆಯಿಲ್ಲ, ಹಣೆಗೆ ಕಣ್ಣು ಕುಕ್ಕೋದಿಲ್ಲ, ಮತ್ತು ಯಾವುದೇ ಕಾರಣಕ್ಕೂ ಇದು ಕಡಿದ್ರೆ ನಾವು ಸಾಯೋದಿಲ್ಲ. ಇದು ಹೆಚ್ಚಾಗಿ ತೆಂಗಿನ ಮರಗಳು ನೋಡಿ, ತೆಂಗಿನ ಮರಗಳಲ್ಲಿ ಮತ್ತು ಹಳೆ ಮನೆಗಳಲ್ಲಿ, ಹೆಂಚಿನ ಮನೆಗಳಲ್ಲಿ ವಾಸ ಮಾಡುವಂಥ ಜೀವಿ. ಅದು ಯಾರು ಕೆಳಗಡೆ ಬರ್ತೀರೋ ಒಬ್ಬರು, ಬನ್ನಿ ಹೀಗೆ ಮಾಡ್ಕೊಳ್ಳಿ. ಈ ಕಡೆ ಇಲ್ಲಿಂದ ಮಾಡ್ಕೊಡಿ, ಮಾಡ್ಕೊಡಿ. ನಮಗೂ ಭಯ. ಇಲ್ಲಿ ಆರಾಮ ಏನಾಗಲ್ಲ, ಏನೂ ಮಾಡಲ್ಲ. ಸೊನ್ನೆ ನೀನು ಅಲ್ಲೇ ಇರುಮಾ. ಹೊರಡಿಕೊಂಡ್ರು. ಸ್ನೇಹಿತರೆ, ಇದು ಬಂದು ವಿಷರಹಿತ ಬಿಲ್ಲೂರಾವು. ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಹಣೆ ಹೊಡೆಯುತ್ತೆ, ಕಣ್ಣು ಕುಕ್ಕುತ್ತೆ, ಮತ್ತು ಇದು ಕಡಿದ್ರೆ ನಾವು ಸುತ್ತೋಗ್ತೀವಿ, ಹೋಗಿ ಸ್ಮಶಾನದಲ್ಲಿ ಕಾಯುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ದೂರದ್ದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದ್ರೂ ಸಹ ಮಾನವ ಜೀವಕ್ಕೆ ಅಪಾಯ ಇಲ್ಲ. ಇದನ್ನ ಕನ್ನಡದಲ್ಲಿ ಕಂಚು ಬೆನ್ನಿನ ಹಾವು ಅಂತ ಕರಿತೀವಿ. ಹಂಗೆ ಇಟ್ಕೊಳ್ಳಿ, ಹಂಗೆ 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 ಭಯ ಬೀಳಬೇಡಿ. ನೋಡಿ, ಇದು ಕಚ್ಚಿನ ಥರ ಹೊಳೆಯೋದ್ರಿಂದ ಇದನ್ನ ಕಂಚು ಬೆನ್ನಿನ ಹಾವು ಅಂತ ಕರಿತೀವಿ. ನಮ್ಮ ಆಂಗ್ಲ ಭಾಷೆಯಲ್ಲಿ ನಾವು ಬ್ಯಾನ್ಸಿ ಬ್ಯಾಕ್ಟ್ರೀಸ್ನ ಅಂತ ಕರೀತಾರೆ. ಮತ್ತು ನಮ್ಮ ಶರಾವತಿ ನೀರ ಭಾಗದಲ್ಲಿ ಆರಂಭ್ಯ ಹಾವು ಅಂತ ಕರೀತಾರೆ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಆರಂಭ್ಯ ಹಾವು ಅಂತ ಕರೀತಾರೆ. ಇದು ಹೆಚ್ಚಾಗಿ ಹಳೆ ಮನೆಗಳು, ಶೀಟ್ ಮನೆಗಳು ಮತ್ತು ತೆಂಗಿನ ಮರಗಳಲ್ಲಿ ವಾಸ ಮಾಡುವಂಥ ಜೀವಿ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಹಣೆಗೊಡೆಲ್ಲ, ಕಣ್ಣು ಕುಕ್ಕೋದಿಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಬಂಧ ಕಾಪಾಡಿ. ಎಲ್ಲಾದರೂ ಅವಳ್ಕೊಂಡು ಬಂದಾಗ 8453 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಸ್ಥಳೀಯ ವರ್ಗದ ಸ್ನೇಕ್ ಅವ್ರ ನಂಬರ್ 9972879002, ಅಥವಾ ನಮ್ಮ ಆನಂದ್ಜಿ ಅವ್ರ ನಂಬರು ಕೊಡಿ ಹಂಗೆ ಕೊಡಿ. ಹಾಗೆ ನಮ್ಮ ಆನಂದ್ಜಿ ಅವ್ರ ನಂಬರು 9731906369 ನಂಬರೇ ಕರೆ ಮಾಡಿದಾಗ ಅವರು ಸಹ ಒಂದು ಸಂರಕ್ಷಣೆ ಮಾಡ್ತಾರೆ. ಅಥವಾ ಇನ್ನೊಬ್ಬ ವರಕ್ಷಕರಾದ ಸ್ನೇಕ್ ಲೋಹಿತ್ ಅವ್ರ ನಂಬರು 9136929331 ಈ ನಂಬರ್ ಕರೆ ಮಾಡಿದಾಗ ಅವರು ಸಹ ಒಂದು ಸಂರಕ್ಷಣೆ ಮಾಡ್ತಾರೆ. ಇದು ಯಾವುದೇ ಕಾರಣಕ್ಕೂ ಹಣೆಗೋಡೆ ಇಲ್ಲ, ಕಣ್ಣು ಕುಕ್ಕೋದಿಲ್ಲ, ಮತ್ತು ಸ್ಮಶಾನದಲ್ಲಿ ಕಾಯಲ್ಲ. ಇದು ತುಂಬ ಸಾಧು ಜೀವಿ ಮತ್ತು ಪಾಪದ ಜೀವಿ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ. ಮತ್ತು ನಮ್ಮ ತುಮಕೂರು ಭಾಗದಲ್ಲಿ ಇದನ್ನ ರಾಮಬಾಣದ ಅವನ್ನು ಕರೀತಾರೆ. ಇದು ನೋಡಿ, ಇದು ಬಾಣ ಥರ ಸೆಟೆದುಕೊಂಡಿರೋದ್ರಿಂದ ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಕಾಪಾಡಿ. ಧನ್ಯವಾದಗಳು.